ಆರೋಗ್ಯ ತಪಾಸಣಾ ಶಿಬಿರ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಲಯನ್ಸ್ ಕ್ಲಬ್ ಧಾರವಾಡ ಗ್ಯಾಲಕ್ಸಿ ಮತ್ತು ಸನ್ನಿಧಿ ಮಹಿಳಾ ಮಂಡಳ ಮತ್ತು ಅಂಜುಮನ್ ಪದವಿ ಕಾಲೇಜು ಜಂಟಿಯಾಗಿ ಮೇಗಾ ಆರೋಗ್ಯ ತಪಾಸಣಾ ಶಿಬಿರವನ್ನ ಎಂಎಂ ಜೋಶಿ ಕಣ್ಣಿನ ಆಸ್ಪತ್ರೆ ಮತ್ತು ಹರೀಶ್ ಮೆಡ್ ಲ್ಯಾಬ್ನ ಸಹಾಯದಿಂದ ಕುಮಾರೇಶ್ವರ್ ನಗರ ಈಶ್ವರ್ ದೇವಸ್ಥಾನ ಧಾರವಾಡದಲ್ಲಿ ಫೆಬ್ರವರಿ 27ರಂದು ಆಯೋಜಿಸಿತ್ತು. ಈ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಎಲ್ಲ ಅಂಗಗಳು ಮುಖ್ಯ, ಆದರೆ ಕಣ್ಣು ಬಹಳ ಮುಖ್ಯ. ನಾವು ಕಣ್ಣಿನ ಬಗ್ಗೆ ಕಾಳಜಿ ವಹಿಸಬೇಕು ಮತ್ತು ಮಧುಮೇಹದ ಕಾರಣ ನಮ್ಮ ಕಣ್ಣಿನ ದೃಷ್ಟಿ ಹೆಚ್ಚು ಪರಿಣಾಮ ಬೀರುತ್ತದೆ. ಆದ್ದರಿಂದ ನಾವು ನಮ್ಮ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಬೇಕು. ಅಂಜುಮನ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಎಸ್.ಎ. ಸರ್ಗಿರೋರವರು ಈ ಸಂದರ್ಭದಲ್ಲಿ ಹೇಳಿದರು. ಈ ಆರೋಗ್ಯ ಶಿಬಿರದಲ್ಲಿ 150ಕ್ಕೂ ಹೆಚ್ಚು ಜನರು ತಪಾಸಣೆಗೊಳಪಡಿಸಲಾಗಿದ್ದು 23 ಜನರನ್ನ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗೆ ಆಯ್ಕೆ ಮಾಡಲಾಗಿದೆ. ಈ ಆರೋಗ್ಯ ಶಿಬಿರದಲ್ಲಿ ಲಯನ್ಸ್ ಕ್ಲಬ್ ಧಾರವಾಡ, ಗ್ಯಾಲಕ್ಸಿ ಮತ್ತು ಸನ್ನಿಧಿ ಮಹಿಳಾ ಮಂಡಳವು ಹಲವಾರು ಜನರಿಗೆ ಸಹಾಯ ಮಾಡಿದೆ. ಈ ಆರೋಗ್ಯ ಶಿಬಿರದಲ್ಲಿ ಹಿಮೋಗ್ಲೋಬಿನ್, ರಕ್ತದಲ್ಲಿನ ಸಕ್ಕರೆ ಮತ್ತು ಇಸಿಜಿ ಮತ್ತು ಕಣ್ಣಿನ ಎಲ್ಲ ಸಮಸ್ಯೆಗಳನ್ನು ಪರೀಕ್ಷಿಸಿ ಉಚಿತ ಚಿಕಿತ್ಸೆ ನೀಡಲಾಗುತ್ತದೆ. ಈ ಆರೋಗ್ಯ ಶಿಬಿರದಲ್ಲಿ ಲಯನ್ಸ್ ಕ್ಲಬ್ ಧಾರವಾಡ ಅಧ್ಯಕ್ಷ ಲಯನ್ ಡಾಕ್ಟರ್ ಶೇಖ್ ಎಸ್.ವೈ, ಹರೀಶ್ ಮೆಡಿಲ್ಯಾಬ್, ಹರೀಶ್ ಸಾಳುಂಕೆ, ವಿಲಾಸ್ ಅಗಲೇಕರ್, ಅಂಜುಮನ್ ನಾಯಕ್, ಗೌಸಿಯಾ ಟಿ, ವರುಣ್ ಹಿರೇಮಠ್ ಮತ್ತು ಎಂಎಂ ಜೋಶಿ ಆಸ್ಪತ್ರೆ ಧಾರವಾಡ, ಹರೀಶ್ ಮುಂಜಿ, ಜಯಪ್ರಕಾಶ್, ಸತೀಶ್, ಕಾರ್ತಿಕ್, ವೈಷ್ಣವಿ ಮತ್ತು ಡಾಕ್ಟರ್ ಅಭಿನವ ಜೋಶಿ ಆರೋಗ್ಯ ಶಿಬಿರದಲ್ಲಿ ಜನರನ್ನ ಪರೀಕ್ಷಿಸಲು ಕೆಲಸ ಮಾಡಿದರು. ಈ ಆರೋಗ್ಯ ಶಿಬಿರದಲ್ಲಿ ಲಯನ್ಸ್ ಕ್ಲಬ್ ಧಾರವಾಡ ಗ್ಯಾಲಕ್ಸಿ ಸದಸ್ಯರಾದ ಲಯನ್ ಡಾಕ್ಟರ್ ವಸಂತ್ ಮನಗುತ್ತಿ, ಕಾರ್ಯದರ್ಶಿ ಲಯನ್ ಜ್ಯೋತಿ ಹಿರೇಮಠ್, ಖಂಜಾಂಚಿ ಲಯನ್ ಎಂ.ಎ. ಘಾಟ್ವಾಲೆ ಅವರನ್ನ ಅತಿಥಿಗಳಾಗಿ ಸ್ವಾಗತಿಸಿದರು. ಈ ಆರೋಗ್ಯ ಶಿಬಿರದಲ್ಲಿ ಸನ್ನಿಧಿ ಮಹಿಳಾ ಮಂಡಳದ ಸದಸ್ಯೆ ಶ್ರೀಮತಿ ರಾಜೇಶ್ವರಿ ಕಬ್ಬೂರು, ಶ್ರೀಮತಿ ಶೋಭಾ ಅಂಗಡಿ, ಶ್ರೀಮತಿ ಸಂಗೀತಾ ಶಿಂದೆ, ಶ್ರೀಮತಿ ಸುನಿತಾ ಮುನವಳ್ಳಿ, ಶ್ರೀಮತಿ ಪವಿತ್ರ ಶಿಗ್ನಳ್ಳಿ, ಶ್ರೀಮತಿ ಭಾರ್ಗವಿ ಕುಲಕರ್ಣಿ ಉಪಸ್ಥಿತರಿದ್ದರು. ದೇಹಕ್ಕೆ ಕಣ್ಣು ಎಷ್ಟು ಮುಖ್ಯವೋ ಅಷ್ಟೇ ಚುನಾವಣೆಯಲ್ಲಿ ಮತದಾನ ಮಾಡುವುದು ಮುಖ್ಯ. ಕಾರ್ಯಕ್ರಮದಲ್ಲಿ ಮತದಾನ ಮಾಡುವುದರ ಮಹತ್ವ ಮತ್ತು ಮುಂಬರುವ ಚುನಾವಣೆಯಲ್ಲಿ ತಪ್ಪದೇ ಮತದಾನ ಮಾಡಿ ಎಂದು ಡಾಕ್ಟರ್ ಬಸವರಾಜ್ ಹಗ್ಗೇನಾಯಕ್, ಯೋಜನಾ ನಿರ್ದೇಶಕರು, ಜಿಲ್ಲಾ ಸ್ವಿಪ್ ಸಮಿತಿ, ಜಿಲ್ಲಾ ಪಂಚಾಯತ್ ಧಾರವಾಡ ರವರು ಹೇಳಿದರು. ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಕರ್ನಾಟಕ ಎಲ್ಲಾ ಬಡವರಿಗೆ ಅನುಕೂಲವಾಗಲಿ ಎಂದು ಉಚಿತ ಕನ್ನಡ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದೆ. ಸಾರ್ವಜನಿಕರು ಇದರ ಉಪಯೋಗ ಪಡೆದುಕೊಳ್ಳಬೇಕು ಎಂದು ಶ್ರೀ ಹರೀಶ್ ಮುಂಜಿ, ಆಡಳಿತ ಅಧಿಕಾರಿ, ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಧಾರವಾಡ ಅವರು ಸಭೆಯಲ್ಲಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಖೈರುದ್ದೀನ್ ಶೇಖ್, ಶ್ರೀ ಅಬ್ದುಲ್ ಬಡವಡೆ, ಲಯನ್ಸ್ ಕ್ಲಬ್ ಪ್ರೆಸಿಡೆಂಟ್ ಲಯನ್ ಡಾಕ್ಟರ್ ಎಸ್.ವೈ. ಶೇಖ್, ಡಾಕ್ಟರ್ ಗಿರೀಶ್ ಸಾಳುಂಕೆ, ಡಾಕ್ಟರ್ ಮಕಾಂದರ್, ಲಯನ್ ಡಾಕ್ಟರ್ ನಾಗರಾಜ್ ಗುದಗನ್ನವರ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಪ್ರೊಫೆಸರ್ ಮಲ್ಲವ್ವ ತಳವಾರ್ ಕಾರ್ಯಕ್ರಮ ನಿರೂಪಿಸಿದರು. ಡಾಕ್ಟರ್ ಎನ್.ಬಿ. ನಲತ್ವಾಡ್ ವಂದಿಸಿದರು. ಅಂತಲ್ಲ ಸ್ವಲ್ಪ ಬಾಟಲ್ ಯೂಸ್ ಇನ್ನೊಂದು ಸಲ ಖಾಲಿ ಹೊಟ್ಟೆಗೆ ಅಂತಲ್ಲ ನಾನು ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬೇಕು. 150 ಸ್ವಲ್ಪ ಬಾಟಲ್ ಯೂಸ್ ಕನ್ಫರ್ಮ್ ಮಾಡ್ಕೊಳ್ಬೇಕು. ಎಷ್ಟೊಂದು ನಾಶ ಮಾಡಿ 7ಕ್ಕೆ ಮಾಡಿದ್ದೆ, 8 ಗಂಟೆ ಏನು ಮಾಡಿದ್ದೆ ಅಂತ ಬಿಟ್ಟು ಮತ್ತೆ ನಮ್ಮ ಎಲ್ಲ ಕಾರ್ಯ ಈ ಎಲ್ಲ ವೇದಿಕೆ ಗಣ್ಯಮಾನ್ಯರು ಇದರಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ.
ರೆಡ್ ಕ್ರಾಸ್ ಘಟಕ, ಅಂಜುಮನ್ ಕಲಾ ವಿಜ್ಞಾನ ವಾಣಿಜ್ಯ ಮಹಾವಿದ್ಯಾಲಯ, ಸ್ನಾತಕೋತ್ತರ ಅಧ್ಯಯನ ಧಾರವಾಡ, ಲಯನ್ಸ್ ಕ್ಲಬ್ ಧಾರವಾಡ ಗ್ಯಾಲಕ್ಸಿ, ಹರೀಶ್ ಮೆಡಿ ಲ್ಯಾಬ್ ಮತ್ತು MM ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಧಾರವಾಡಗಳ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಲೋಕಸಭಾ ಚುನಾವಣೆ 2024ರ ಒಂದು ಸ್ವೀಪ್ ಕಾರ್ಯಕ್ರಮವನ್ನು ಅವೇರ್ನೆಸ್ ಮಾಡಲಿಕ್ಕೆ ಆಯೋಜನೆ ಮಾಡಲಾಗಿದೆ. ಇದು ಅತ್ಯಂತ ವಿಶೇಷವಾದಂಥ ಒಂದು ಪ್ರೋಗ್ರಾಮ್ ಅಂತೇಳಿ ನಾನು ಭಾವಿಸ್ತೀನಿ. ಈಗಾಗಲೇ ಯೋಜಕರು ತುಂಬ ಸುಂದರವಾಗಿ ಹೇಳಿದರು, ಕಣ್ಣು ಮನುಷ್ಯನಿಗೆ ಅತ್ಯಂತ ಬಹುಮುಖ್ಯ ಅಂಗ. ಯಾಕಂದರೆ ಇವತ್ತು ನಾವು ಸುಂದರವಾದಂಥ ಸೃಷ್ಟಿಯನ್ನು ನೋಡಲಿಕ್ಕೆ ಅತಿ ಅವಶ್ಯಕ ಇರೋದು ನಮಗೆ ಕಣ್ಣು. ಸೊ ಹಾಗಾಗಿ ನಮ್ಮ MM ಜೋಶಿ ನೇತ್ರ ತಪಾಸಣಾ ಏನು ಮೆಡಿಕಲ್ ಇದೆ, ಸೊ ಅವರ ವತಿಯಿಂದ ವಿಜ್ಞಾನ ಸಂಸ್ಥೆಗಳ ವತಿಯಿಂದ ನೇತ್ರ ತಪಾಸಣೆಯನ್ನು ಮಾಡ್ತಾ ಇದ್ರಿ. ಎಲ್ಲ ಸಮಾಜ ಸೇವೆಗಳಲ್ಲಿ ಇದು ಅತ್ಯಂತ ವಿಶೇಷವಾದಂಥ ಸಮಾಜ ಸೇವೆ. ಎಷ್ಟೋ ಜನಕ್ಕೆ ಕಣ್ಣನ್ನು ತಾವು ದಾನ ಮಾಡ್ತೀರಿ, ಸೊ ಅದರ ಪುಣ್ಯ ತಮಗೆಲ್ಲ ಸಿಗ್ತದೆ. ಅದರ ಜೊತೆಗೆ ಏನು ನಮ್ಮ ಚುನಾವಣೆ ಸಂಬಂಧಪಟ್ಟಂತೆ ಮಾತಾಡಬೇಕು ಅಂತಂದರೆ, ಈಗಾಗಲೇ ತಾವೇ ಪ್ರಸ್ತಾಪ ಮಾಡಿದ್ದೆ, ಗ್ರಾಮೀಣ ಪ್ರದೇಶದಲ್ಲಿ ಮತದಾನ ಹೆಚ್ಚಿಗೆ ಆಗ್ತದೆ, ನಗರ ಪ್ರದೇಶದಲ್ಲಿ ಸ್ವಲ್ಪ ಕಡಿಮೆ ಆಗ್ತದೆ. ಇದಕ್ಕೆ ಹಲವಾರು ಕಾರಣಗಳು ಇರ್ತವೆ. ನಮ್ಮ ನಗರ ಪ್ರದೇಶದಲ್ಲಿ ಶಿಕ್ಷಣ ರೇಟ್ ಜಾಸ್ತಿ ಇರ್ತದೆ, ಆರ್ಥಿಕ ವ್ಯವಸ್ಥೆ ಕೂಡ ಚೆನ್ನಾಗಿರ್ತದೆ. ಎಲ್ಲರೂ ಕೂಡ ಅಟ್ಲೀಸ್ಟ್ 90% ಆದರೂ ಜನ ಉದ್ಯೋಗಸ್ಥರಾಗಿರ್ತಾರೆ, ಸೊ ಎಂಪ್ಲಾಯ್ಡ್ ಆಗಿರ್ತಾರೆ. ಅದ್ರ ಜೊತೆಗೆ ಅವರಿಗೆ ಸಾಕಷ್ಟು ಮಾಹಿತಿ ಕೂಡ ಇರ್ತದೆ, ನಾಲೆಜ್ ಕೂಡ ಇರ್ತದೆ. ಎಲೆಕ್ಷನ್ ಅಂದ್ರೆ ಏನು, ಯಾಕೆ ಪಾರ್ಟಿಸಿಪೇಟ್ ಮಾಡಬೇಕು, ಏನು ಅಂತ. ಇವತ್ತು ನಾವು ಚುನಾವಣೆಯಲ್ಲಿ ಅತ್ಯಂತ ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ ಹಾಗೂ ಜನರಿಗೆ ಗೊತ್ತಾಗ್ಲಿ ಯಾರಿಗೆ ವೋಟ್ ಮಾಡಿದೀವಿ ಅನ್ನೋದನ್ನ ಖಾತ್ರಿಪಡಿಸಿಕೊಳ್ಳಲಿಕ್ಕೆ ಇವತ್ತು EVM ಮತ್ತು VVPAT ಅನ್ನ ಪರಿಚಯ ಮಾಡಿದ್ದೀವಿ. ನಾವು ವೋಟ್ ಹಾಕಿದ ತಕ್ಷಣ ಇಮಿಡಿಯೇಟ್ಲಿ ನಾವು ಯಾರಿಗೆ ವೋಟ್ ಹಾಕಿದೀವಿ ಅನ್ನೋ ಮಾಹಿತಿ ನಮ್ಗೆ ಅಲ್ಲೇ ಗೊತ್ತಾಗ್ತದೆ. ಇಂಥ ಒಂದು ಪಾರದರ್ಶಕ ವ್ಯವಸ್ಥೆಯ ಹೊಂದಿದ್ರೂ ಕೂಡ ನಮ್ಗೆ ನಗರ ಪ್ರದೇಶದಲ್ಲಿ ಸ್ವಲ್ಪ ಮತದಾನ ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ತಾವುಗಳು ಏನು ಮಹಿಳಾ ಯುವಕ ಮಂಡಳ ಇದೆ, ಬೇರೆ ಬೇರೆ ಏನು ಸಂಘಟನೆಗಳಿದ್ದಾವೆ, ಸೊ ಎಲ್ಲರೂ ಕೂಡ ಒಂದು ಅವೇರ್ನೆಸ್ ಕೊಡಬೇಕು. ನಾವು ಫಸ್ಟ್ ವೋಟ್ ಹಾಕಬೇಕು, ಅದಾದ ನಂತರ ನಮ್ಮ ಕುಟುಂಬದ ಎಲ್ಲ ಸದಸ್ಯರು ವೋಟ್ ಹಾಕಬೇಕು. ಜೊತೆಗೆ ನಮ್ಮ ವಾರ್ಡ್ನಲ್ಲಿ, ಓಣಿಯಲ್ಲಿ ನಾವು ಎಲ್ಲೆಲ್ಲಿ ಯಾವ್ಯಾವ ಸಂಸ್ಥೆಗಳ ಸಂಘಟನೆಗಳ ಮೆಂಬರ್ಸ್ ಇದ್ದೀವಿ ಎಲ್ಲ ಸದಸ್ಯರಿಗೂ ಪ್ರೇರಣೆ ಮಾಡಬೇಕು. ದಯವಿಟ್ಟು ಮುಂಬರುವ ಏನ ಲೋಕಸಭಾ ಚುನಾವಣೆ ಐತಿ, ಇದರಲ್ಲಿ ಒಬ್ಬ ಯೋಗ್ಯ ಪ್ರಾಮಾಣಿಕ ವ್ಯಕ್ತಿಗೆ ಮತದಾನ ಮಾಡಬೇಕು. ನಾವೆಲ್ಲ ಸಾಕಷ್ಟು ಇನ್ಸಿಡೆಂಟ್ಗಳನ್ನ ಬೇರೆ ಬೇರೆ ಪ್ರದೇಶಗಳಲ್ಲಿ ನೋಡ್ತೀವಿ. ಏನು ಮಾಲ್ ಪ್ರಾಕ್ಟೀಸಸ್ ಅಂತ ಕರಿತೀವಿ ಚುನಾವಣೆಯಲ್ಲಿ. ಸೊ ಅಂತ ದುಡ್ಡು ತಗೊಂಡ ವೋಟ್ ಹಾಕೋದು, ಕೆಲವೊಂದಷ್ಟು ಅಭ್ಯರ್ಥಿಗಳು ಪ್ರೆಷರ್ ಹಚ್ಚಿ ವೋಟ್ ಹಾಕಿಸ್ತಿರ್ತಾರೆ. ಸೊ ಬೇರೆ ಬೇರೆ ಚುನಾವಣಾ ಮಾಲ್ ಪ್ರಾಕ್ಟೀಸಸ್ ನಡೀತಿರ್ತಾವೆ. ಸೊ ಅಂಥವು ನಡೆದಾಗ ಸಾಕಷ್ಟು ಚುನಾವಣಾ ಆ್ಯಪ್ಗಳಿದಾವೆ, ಚುನಾವಣಾ ತಂಡ ಇದೆ. ಸೊ ಅವರೆಲ್ಲರೂ ಗಮನಕ್ಕೆ ತರಬೇಕು. ನಮಗೆ MCC ನೋಡಲ್ ಆಫೀಸರ್ ಅಂತ ಇರ್ತಾರೆ ಒಬ್ಬರ, ಆಮೇಲೆ ಲೈನ್ ಸ್ಕ್ವಾಡ್ ಅಂತ ಟೀಮ್ ಇರ್ತದೆ. ಅದಕ್ಕೆಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ CVGIL ಅಂತ ಒಂದು ಆ್ಯಪ್ ಬರ್ತದೆ ನಮ್ಮ ಮೊಬೈಲಲ್ಲಿ. ಆ ಆ್ಯಪ್ ಇರ್ತದೆ. ಆ ಮೊಬೈಲಲ್ಲಿ ಆ ಆ್ಯಪಲ್ಲಿ ನಾವು ಇನ್ ಕೇಸ್ ಏನಾದ್ರು ಚುನಾವಣಾ ಸಂಬಂಧಪಟ್ಟಂತೆ ಮಾಲ್ ಪ್ರಾಕ್ಟೀಸಸ್ ನಡೀತಾ ಇದ್ರೆ, ದುಡ್ಡು ಹಾಕ್ತಾ ಇದ್ರೆ, ಬೆದರಿಕೆಗಳು ಬರ್ತಾ ಇದ್ರೆ, ಅಥವಾ ಇನ್ನಿತರ ಏನೋ ಕಾನೂನು ಬಾಹಿರ ಚಟುವಟಿಕೆಗಳು ಮತದಾನ ಮಾಡಲಿಕ್ಕೆ ತಡೆಯೊಡ್ಡುವಂತ ಏನಾರ ಚಟುವಟಿಕೆಗಳು ನಡೀತಾ ಇದ್ರೆ ನಾವು ತಕ್ಷಣ ಅದನ್ನ ವಿಡಿಯೋ ರೆಕಾರ್ಡ್ ಮಾಡ್ಬೋದು, ಫೋಟೋಗ್ರಾಫಿ ಮಾಡ್ಬೋದು. ಅದನ್ನ ಮಾಡಿ ಆ ಆ್ಯಪಲ್ಲಿ ಅಪ್ಲೋಡ್ ಮಾಡಿದ್ದೇ ಆದರೆ ಸೊ ಯಾರು ಮಾಡಿದ್ದಾರೆ ಅನ್ನೋದನ್ನ ಗೌಪ್ಯತೆಯನ್ನು ನಾವು ಕಾಪಾಡ್ಕೊಳ್ತೀವಿ. ಅಂದ್ರೆ ಆ ಆ್ಯಪಲ್ಲಿ ಯಾರು ಕಳಿಸಿದ್ದಾರೆ ಅನ್ನೋದು ಕೂಡ ಇರಲ್ಲ. ಜಸ್ಟ್ ಇಂಥ ಪ್ರದೇಶದಲ್ಲಿ ಇಂಥ ಕಾನೂನು ಬಾಹಿರ ಚಟುವಟಿಕೆ ನಡೀತಾ ಇದೆ. ಸೊ ಹಾಗಾಗಿ ಇಮಿಡಿಯೇಟ್ಲಿ ಚುನಾವಣಾ ಸಂಬಂಧಪಟ್ಟಂತ ಟೀಮ್ದವರು ಹೋಗಿ ಇನ್ಸ್ಟ್ರಕ್ಷನ್ ಮಾಡಿ ಇದನ್ನು ತಡೆಗಟ್ಟಬೇಕು ಅಂತೇಳಿ ಒಂದು ಮೆಸೇಜ್ ಕೊಡ್ತಾರೆ. ಸೊ ಆ ಹಿನ್ನೆಲೆ ಒಳಗೆ ನಮ್ಮ ಚುನಾವಣಾ ತಂಡ ಇಮಿಡಿಯೇಟ್ಲಿ ಆ ಸ್ಪಾಟಿಗೆ ಹೋಗಿ
ಅದನ್ನು ತಡೆಗಟ್ಟತಕ್ಕಂಥ ಪ್ರಕ್ರಿಯೆ ಇರ್ತದೆ. ಅದರ ಜೊತೆಗೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಹಾಗೂ ಪ್ರತಿಯೊಂದು ಏನು ಚುನಾವಣಾ AROs ಇರ್ತಾರೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬೊಬ್ಬರು, ಸೊ ಅವ್ರದ್ದು ಕಂಟ್ರೋಲ್ ರೂಮ್ ನಂಬರ್ ಇರ್ತದೆ. ಸೊ ಆ ನಂಬರ್ಗೂ ಕೂಡ ತಾವು ಫೋನ್ ಮಾಡ್ಬೋದು. ಫೋನ್ ಮಾಡಿ ಇಂತಿಂಥ ಕಾನೂನುಬಾಹಿರ ಚಟುವಟಿಕೆ ನಡೀತಾ ಇದೆ ಅಂತ ಮಾಹಿತಿ ಕೊಡ್ಬೋದು. ಇದಕ್ಕೆಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಮತದಾನ ಮಾಡಬೇಕು. ಯಾವುದೇ ಒತ್ತಡ, ಆಶಯ, ಆಮಿಷಗಳಿಲ್ಲದೆ ಒಬ್ಬ ಯೋಗ್ಯ ಅಭ್ಯರ್ಥಿಗೆ, ಒಂದು ವಿಷನ್ ಇರ್ತಕ್ಕಂಥ ಅಭ್ಯರ್ಥಿಗೆ, ನಮ್ಮ ಭವಿಷ್ಯದ ಬಗ್ಗೆ ಕಾಳಜಿ ಇರ್ತಕ್ಕಂಥ ವ್ಯಕ್ತಿಗೆ ನಾವು ಮತದಾನ ಮಾಡ್ತಕ್ಕಂಥ ಅನಿವಾರ್ಯತೆ ಇದೆ. ನಾವೆಲ್ಲ ನೋಡ್ಬೋದು ಚುನಾವಣೆಯಲ್ಲಿ ಸಾಕಷ್ಟು ಎಂಥದ್ದು ಕ್ರಿಮಿನಲ್ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ನಮ್ಮ ಭವಿಷ್ಯದ ಬಗ್ಗೆ ಏನು ಕನ್ಸೆಪ್ಟ್ ಅದ, ಶಿಕ್ಷಣ, ಆರೋಗ್ಯ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮೂಲ ಸೌಕರ್ಯಗಳನ್ನು ಕಲ್ಪಿಸಲಿಕ್ಕೆ, ವಿಜ್ಞಾನ, ತಂತ್ರಜ್ಞಾನ, ಸೊ ಹೀಗಾಗಿ ಬೇರೆ ಬೇರೆ ಕ್ಷೇತ್ರದ ಬಗ್ಗೆ ಕನ್ಸೆಪ್ಟ್ ಇರ್ತಕ್ಕಂಥ, ಕಾಳಜಿ ಇರ್ತಕ್ಕಂಥ ಒಬ್ಬ ಯೋಗ್ಯ ಅಭ್ಯರ್ಥಿಗೆ ನಾವು ಮತದಾನ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಹಾಗಾಗಿ ಎಲ್ಲರೂ ಕೂಡ ತಾವು ಕಡ್ಡಾಯವಾಗಿ ವೋಟ್ ಹಾಕಬೇಕು. ಜೊತೆಗೆ ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಪ್ರತಿಯೊಬ್ಬ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಮಾಹಿತಿಯನ್ನು ಕೊಟ್ಟು ಮುಂಬರುವ ಚುನಾವಣೆಯಲ್ಲಿ ಕಡ್ಡಾಯವಾಗಿ ಸ್ವಯಂ ಪ್ರೇರಿತರಾಗಿ, ಸೊ ಯಾವುದೇ ಒತ್ತಡಗಳಿಲ್ಲದೆ ವೋಟ್ ಹಾಕಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ, ಇದೇನು ನಮ್ಮ ವಿವಿಧ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಬಹಳ ಅತ್ಯಂತ ಅಮೂಲ್ಯವಾದಂತಹ ಕೆಲಸ ತಾವೆಲ್ಲ ಮಾಡ್ತಾ ಇದ್ರಿ. ತಮ್ಗೆ ಇನ್ನಷ್ಟು ಆ ಭಗವಂತ ಶಕ್ತಿ ಕೊಡ್ಲಿ, ಇನ್ನಷ್ಟು ಜನರಿಗೆ ಅನುಕೂಲ ಮಾಡಲಿಕ್ಕೆ, ಬಡವರಿಗೆ ಅನುಕೂಲ ಮಾಡಲಿಕ್ಕೆ ಭಗವಂತ ದಯಪಾಲಿಸಲಿ ಅಂತಕ್ಕಂಥ ಪ್ರೇರಣೆಯನ್ನೇ ಪ್ರಾರ್ಥನೆ ಈ ಸಂದರ್ಭದಲ್ಲಿ ಮಾಡ್ತಾ, ನನಗೆ ಬಂದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲಿನ ಎಲ್ಲ ಗಣ್ಯರು ಹಾಗೂ ತಮಗೆಲ್ಲ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ನಮಸ್ಕಾರ. ಇಡೀ ದೇಶವನ್ನ ಬದಲಾವಣೆ ಮಾಡ್ತದೆ. ಅದಕ್ಕೆ ಆ ದಿನ ಎಂಥ ಕೆಲಸ ಇದ್ರು ಬಿಟ್ಟಿಗೆ ಹೋಗಿ ಮತಗಟ್ಟೆಗೆ ಹೋಗಿ ನೀವು ಮತ ಹಾಕಿ. ಅಂಜುಮನ್ ಕಲಾ ವಿಜ್ಞಾನ ವಾಣಿಜ್ಯ ಮಹಾವಿದ್ಯಾಲಯ ಮತ್ತು ಸ್ನಾತಕೋತ್ತರ ಲಯನ್ಸ್ ಕ್ಲಬ್ ಧಾರವಾಡದಿಂದ ಇವತ್ತು ಏನು ಉಚಿತ ಕಣ್ಣಿನ ತಪಾಸಣೆ ಮತ್ತು ಕಣ್ಣಿನ ಪೊರೆ ಚಿಕಿತ್ಸೆ ಮತ್ತು ರಕ್ತ ತಪಾಸಣೆಯ ಒಂದು ಶಿಬಿರವನ್ನು ಆಯೋಜಿಸಿದೆ. ಈ ಶಿಬಿರಕ್ಕೆ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಹಾಗೂ ವೇದಿಕೆ ಮೇಲೆ ನಮಸ್ಕರಿಸ್ತಾ ನಾನು ಹೆಚ್ಚಿಗೆ ಸಮಯದೊಳಗೆ ಒಂದು 2 ನಿಮಿಷ ಮಾತಾಡ್ತೇನೆ. ಸರ್ ಈಗಾಗಲೇ ಹೇಳಿದ್ರು ನಮಗೆ ನಾವು ಕಣ್ಣಿನ ಮೇಲೆ ಎಷ್ಟು ಅವಲಂಬಿತವಾಗಿದ್ದೀವಿ. ಪ್ರತಿ ನಾವು ಸ್ಟಾರ್ಟ್ ಆಗೋದು ಕಣ್ಣಿನೇ. ಆದರೆ ನಾವು ಮಲಗುವಾಗ ಕಣ್ಣು ಮುಚ್ಚಿದ್ರು ಕೂಡ ನಾವು ಕನಸಲ್ಲಿ ಕೂಡ ನಾವು ಕಣ್ಣುಗಳನ್ನ ನೆನೆಸ್ಬೇಕಾಗ್ತದೆ. ಸೊ ಕಣ್ಣಂದ ತಕ್ಷಣ ಕಣ್ಣಿನ ಸಾಮಾನ್ಯ ತೊಂದರೆಗಳಲ್ಲಿ ಕಣ್ಣಿನ ಪೊರೆ ಉಂಟು. ಸಾಕಷ್ಟು ಜನರಿಗೆ ಕಣ್ಣಿನ ತೊಂದರೆ ಏನಪ್ಪ ಅಂತಂತಂದರೆ ಎಲ್ಲರೂ ಹೇಳೋದು ಕಣ್ಣಿನ ಪೊರೆ ಉಂಟು. ಆದರೆ ಕಣ್ಣಿನ ಪೊರೆ ಜೊತೆಗೆ ಸಾಕಷ್ಟು ಬೇರೆ ಬೇರೆ ತೊಂದರೆಗಳಿವೆ. ಅಂದರೆ ಈಗ ಗ್ಲುಕೋಮಾ ಅಂತ ಆಗಲಿ ಅಥವಾ ಕಣ್ಣಿನ ಸಂಬಂಧಪಟ್ಟಂಥ ರೆಟಿನಾ ತೊಂದರೆಗಳಾಗ್ಬೋದು. ಸೊ ಈ ರೆಟಿನಾ ತೊಂದರೆಗಳು ಯಾಕೆ ಬರ್ತದೆ, ಆಮೇಲೆ ಈ ಗ್ಲುಕೋಮಾ ತೊಂದರೆಗಳು ಯಾಕೆ ಬರ್ತವೆ. ಈಗ ಜಾಸ್ತಿ ಜನಕ್ಕೆ BP ಇರುತ್ತೆ, ಶುಗರ್ ಇರುತ್ತೆ. BP ಶುಗರ್ ಅಂತೂ ಈಗ ಕಾಮನ್ ಆಗ್ಬೋದು. ಮನೆಯಲ್ಲಿ 2-3 ಜನಕ್ಕೆ ಆಲ್ಮೋಸ್ಟ್ ಎಲ್ಲರಿಗೂ BP ಶುಗರ್ ಸರ್ವೇ ಸಾಮಾನ್ಯ ಇದೆ. ಸೊ BP ಇದ್ದವರಿಗೆ ಕಣ್ಣಿನಲ್ಲಿ ಗ್ಲುಕೋಮಾ ತೊಂದರೆ ಆಗ್ಬೋದು. BP ಹೆಂಗೆ ಜಾಸ್ತಿ ಆಗ್ತದೆ, ಕಣ್ಣಿನೊಳಗೂ ಒಂದು ಪ್ರೆಷರ್ ಇರ್ತದೆ, ಅದು ಜಾಸ್ತಿ ಆದಾಗ ಕೂಡ ಕಣ್ಣಿನಲ್ಲಿ ಗ್ಲುಕೋಮಾ ಸಮಸ್ಯೆಗಳು ಬರ್ಬೋದು. ಅದೇ ರೀತಿ ಶುಗರ್ ಸಮಸ್ಯೆ ಆದವ್ರಿಗೆ ಏನಾಗ್ಬೋದು, ಜಾಸ್ತಿ ಶುಗರ್ ಇದ್ದರೆ ನಾವು ಅನ್ಕಂಟ್ರೋಲ್ಡ್ ಶುಗರ್ ಅಂತಲೇ ಹೇಳ್ತೀವಿ. ಅಂದರೆ ನಾವು ಪ್ರತಿದಿನ ನಾವು ಶುಗರ್ನ ಕಂಟ್ರೋಲ್ ಮಾಡದೇ ಇದ್ದಾಗ ಕಣ್ಣಿನ ತೊಂದರೆಯಲ್ಲಿ ಏನಾಗ್ತದೆ ಅಂದರೆ ರೆಟಿನಾ ಸಂಬಂಧಿತ ತೊಂದರೆಗಳು ಬರ್ತವೆ. ಸಾಕಷ್ಟು ಜನ ಕೇಳ್ಬೋದು ಕಣ್ಣಿನ ಪೊರೆ ಆದರೂ ಕೂಡ ದೃಷ್ಟಿ ಬಂದಿಲ್ಲ ಅಂತಂದು ಹೇಳಿ. ಯಾಕೆಂತಂದರೆ ಅವ್ರಿಗೆ ರೆಟಿನಾ ಅಂದರೆ ಕಣ್ಣಿನ ಹಿಂದುಗಡೆ, ಪೊರೆ ಹಿಂದುಗಡೆ ಬ್ರೈನ್ಗೆ ಕನೆಕ್ಟ್ ಆಗಿರ್ತದೆ ನರ್ವ್. ಆ ನರ್ವ್ ಮೇಲೆ ತೊಂದರೆ ಆಗಿ ಆ ನರ್ವಲ್ಲಿ ಶಕ್ತಿ ಕುಂಠಿತ ಆಗೋದ್ರಿಂದ ಕೂಡ ದೃಷ್ಟಿ ತೊಂದರೆ ಆಗ್ತದೆ. ಸೊ ಕಣ್ಣಿನ ತಕ್ಷಣ ಕೇವಲ ಪೊರೆ ಸಮಸ್ಯೆ ಮಾತ್ರ ಅಲ್ಲ, ಕಣ್ಣಿನ ಇತರ ಸಮಸ್ಯೆಗಳಿದೆ. ನಿಮಗೇನೋ ಸ್ವಲ್ಪ ತೊಂದರೆ ಆದರೂ ಕೂಡ ನಿಮ್ಮ ಹತ್ತಿರದ ಆಸ್ಪತ್ರೆಗಳಿಗೆ ಹೋಗಿ ಕಣ್ಣುಗಳನ್ನ ತಪಾಸಣೆ ಮಾಡಿಸ್ಕೊಳ್ಳಿ. ನಾವೆಲ್ಲ ಕ್ಯಾಂಪ್ಸ್ಗಳಲ್ಲಿ ಅದನ್ನೇ ಹೇಳೋದು ನಿಯಮಿತವಾಗಿ. ಅಂದರೆ ಅಟ್ಲೀಸ್ಟ್ ಶುಗರ್ ಬಂದ ತಕ್ಷಣ ಶುಗರ್ ನಿಮ್ಗೆ ಅದನ್ನು ಯಾರಾದರೂ ಹೇಳಿದ್ರೆ ಡಾಕ್ಟರ್ಸ್ ಇಮಿಡಿಯೇಟ್ ಒಂದು 6 ತಿಂಗಳಿಗೊಮ್ಮೆ ಎವ್ರಿ 6 ಮಂತ್ಸಿಗೊಮ್ಮೆ ನಿಮ್ಮ ಕಣ್ಣುಗಳನ್ನು ತಪಾಸಣೆ ಮಾಡಿಸ್ಕೊಳ್ಳೋದ್ರಿಂದ ಮುಂದೆ ಆಗುವಂಥ ದೊಡ್ಡ ತೊಂದರೆಗಳಿಂದ ನಾವು ಏನು ಮಾಡ್ಬೋದಪ್ಪ ಅಂತಂದರೆ ಅದಕ್ಕೆ ಒಂದು ಸರಿಯಾದ ಚಿಕಿತ್ಸೆ ಕೊಟ್ಬಿಟ್ಟು ಅದನ್ನು ಮುಂದೆ ಹೆಚ್ಚಿಗೆ ಆಗದೇ ಇರುವ ಹಾಗೆ ಕಾಪಾಡ್ಕೋಬೋದು ಕಣ್ಣಿನ ದೃಷ್ಟಿಯಿಂದ. ಆಮೇಲೆ ಈಗ ಕ್ಯಾಂಪೇನ್ ಬಗ್ಗೆ ಹೇಳೋದಾದ್ರೆ ನಮ್ಮ MM ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯ ಸಂಸ್ಥಾಪಕರಾದಂಥ MM ಜೋಶಿ ಸರ್ ಒಂದು ಕನಸಿದೆ. ಎಲ್ಲ ಆರ್ಥಿಕವಾಗಿ ಹಿಂದುಳಿದಂಥ ಪ್ರತಿಯೊಬ್ಬರಿಗೂ
ಕಣ್ಣಿನ ಚಿಕಿತ್ಸೆ ಅವ್ರು ಇದ್ದಲ್ಲಿಗೆ ಹೋಗ್ಬಿಡ್ಬೇಕು ಅನ್ನೋದು 57 ವರ್ಷಗಳಿಂದ ಅವರ ಒಂದು ಕನಸಿದೆ. 57 ವರ್ಷದಿಂದಲೂ ಅವ್ರಿಗೆ ಮಾಡ್ಕೊಂತ ಬರ್ತಾ ಇದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಸಿಬ್ಬಂದಿಗಳು ಕೂಡ ಈ ಕೆಲಸಗಳನ್ನು ಮುಂದುವರಿಸ್ಕೊಂತ ಹೋಗ್ತಾ ಇದ್ದೀವಿ. ಈಗಾಗಲೇ ನಮ್ಮ ಎನ್ಎಂ ನೇತ್ರ ವಿಜ್ಞಾನ ಸಂಸ್ಥೆ ಉತ್ತರ ಕರ್ನಾಟಕದ 7 ನಗರಗಳಲ್ಲಿ ನಮ್ಮ ಬ್ರಾಂಚನ್ನು ಸ್ಥಾಪನೆ ಮಾಡಿದೆ. ಈಗ ಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಹುಬ್ಬಳ್ಳಿ ಕೂಡ ಈಗ ಒಂದು ಹೊಸ ಬ್ರಾಂಚನ್ನು ಕೂಡ ಓಪನ್ ಮಾಡ್ತಾ ಇದ್ದೀವಿ. ಇದೇ ರೀತಿ ಧಾರವಾಡದಲ್ಲಿದೆ, ಹೊಸಪೇಟೆ, ಬಾಗಲಕೋಟೆ, ಕೊಪ್ಪಳ, ಈ ರೀತಿ ಬೇರೆ ಬೇರೆ ಎಲ್ಲ ನಗರಗಳಲ್ಲಿ, ಉತ್ತರ ಕರ್ನಾಟಕದ ಎಲ್ಲ ನಗರಗಳಲ್ಲಿ ನಾವು ಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಬ್ರಾಂಚ್ಗಳಿದೆ. ಜೊತೆಗೆ ಹಳ್ಳಿಗಳಲ್ಲಿ ಹಳ್ಳಿ ಜನಕ್ಕೆ ಉಪಯುಕ್ತ ಆಗಲಿ ಅನ್ನೋ ಕಾರಣಕ್ಕೆ ನಾವು ಸೆಕೆಂಡರಿ ಪ್ರಾಥಮಿಕ ಒಂದು ಚಿಕಿತ್ಸಾ ಕೇಂದ್ರಗಳು ಅಂದರೆ ದೃಷ್ಟಿ ಕೇಂದ್ರ ಅಂತ ಹೇಳ್ತೇವೆ ನಾವು. ಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯ ದೃಷ್ಟಿ ಕೇಂದ್ರಗಳು 17 ಹಳ್ಳಿಗಳಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಸೊ ಅಂದರೆ ಹಳ್ಳಿಯಿಂದ ಜನ ಸಿಟಿವರೆಗೂ ಬಂದು ಸಣ್ಣ ಪುಟ್ಟ ತೊಂದರೆಗಳಿಗೆ, ಅಂದರೆ ಚಸ್ಮಾ ಬಂದಿರ್ಬೋದು ಅಥವಾ ನಾರ್ಮಲ್ ಕಣ್ಣಲ್ಲಿ ಏನೋ ಬಿದ್ದಿರ್ಬೋದು, ಇಂಥ ತೊಂದರೆಗಳಿಗೆ ಅವರು ಹಳ್ಳಿಗಳಿಂದ ಸಿಟಿವರೆಗೂ ಬಂದು ಸಿಟಿಯಲ್ಲಿ ನಮ್ಮ ಆಸ್ಪತ್ರೆಗಳಲ್ಲಿ ವೇಟ್ ಮಾಡಿ ಚೆಕಪ್ ಮಾಡಿಸ್ಕೊಳ್ಳೋದನ್ನು ತಪ್ಪಿಸ್ಲಿಕ್ಕೆ ನಮ್ಮ ಎಂ ಜೋಶಿ ಸರ್ ಈ ಒಂದು ಎಲ್ಲ ಹಳ್ಳಿಗಳಲ್ಲೂ ಅಲ್ಲಿನೇ ಬಂದು ಚೆಕಪ್ ಮಾಡಿಸ್ಕೊಂಡು ಅಲ್ಲಿನೇ ಅವರಿಗೆ ತೊಂದರೆಗೆ ಒಂದು ಸರಿಯಾದ ಚಿಕಿತ್ಸೆ ಸಿಗಲಿ ಅನ್ನೋ ಕಾರಣಕ್ಕೆ ಈ ರೀತಿ 15 ಬೇರೆ ಬೇರೆ ವಿಲೇಜ್ಗಳಲ್ಲಿ, ಹಳ್ಳಿಗಳಲ್ಲಿ ಒಂದು ದೃಷ್ಟಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಸೊ ನಾನು ನಿಮ್ಮೆಲ್ಲರಿಗೂ ಹೇಳೋದಿಷ್ಟೇ, ಯಾವುದೇ ಒಂದು ಶಿಬಿರ ಇತ್ತಂತಂದರೆ ನಿಮ್ಮ ಅಕ್ಕಪಕ್ಕ ಜನ ಆಗಲಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಆ ಶಿಬಿರಗಳಿಗೆ ಅಟೆಂಡ್ ಆಗಲಿ. ಯಾಕಂತಂದರೆ ಈ ಶಿಬಿರಗಳನ್ನು ಆಯೋಜಿಸೋದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತದೆ. ಎಲ್ಲ ಮೇಡಮ್ ನಾನು ನೋಡ್ತೀನಿ, ಪಾಪ ಅವ್ರು ಈಗಾಗಲೇ 5 ವಾರಗಳಿಂದ ಎಲ್ಲ ಹಳ್ಳಿಗಳಲ್ಲೆಲ್ಲ ಅವರು ಇದನ್ನು ಹಿಂಗೆ ಶಿಬಿರ ಇಲ್ಲ ಅಂತೇಳಿ ತಿಳಿಸಿದ್ರು. ಆಮೇಲೆ ಪ್ರೆಸ್ ಮೀಟ್ ಮಾಡಿದ್ರು. ಇದರಿಂದ ಅಂದರೆ ಜನಕ್ಕೆ ಎಷ್ಟು ಜನಕ್ಕೆ ತಿಳಿಯುತ್ತೆ, ಎಷ್ಟು ಜನ ಇಲ್ಲಿ ಬರ್ತಾರೆ, ಅದರಿಂದ ಒಂದು ಶಿಬಿರ ಯಶಸ್ವಿ ಆಗುತ್ತೆ ಅಂತಂದೇಳಿ ನಾವು ಅಂದ್ಕೊಳ್ತೀವಿ. ಸೊ ಎಲ್ಲ ಶಿಬಿರಗಳಲ್ಲಿ, ಈ ಕಣ್ಣಿನ ಶಿಬಿರಗಳಲ್ಲಿ ಏನಾಗ್ತದೆ, ಎಲ್ಲ ಚೆಕಪ್ಪನ್ನು ಒಂದೇ ಕಡೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಎಷ್ಟಾಗ್ತದೆ, ಪ್ರಾಥಮಿಕವಾಗಿ ನಾವು ಎಷ್ಟು ಚೆಕ್ ಮಾಡ್ಬೋದು ಅದನ್ನು ನಾವು ಇಲ್ಲಿ ಮಾಡ್ತೀವಿ. ಯಾವುದಕ್ಕೆ ನಿಮಗೆ ಕೆಲವೊಂದು ಚಿಕಿತ್ಸೆಗಳು ಆಸ್ಪತ್ರೆಯಲ್ಲೇ ಮಾಡಬೇಕಾಗುತ್ತೆ, ಅಂಥ ಚಿಕಿತ್ಸೆಗೆ ನಾವು ಆಸ್ಪತ್ರೆಗೆ ರೆಫರ್ ಮಾಡಲಿಕ್ಕಾಗ್ತದೆ, ಆಸ್ಪತ್ರೆಗೆ ರೆಫರ್ ಮಾಡ್ತೀವಿ. ಇನ್ನು ಈ ಶಿಬಿರದಲ್ಲಿ ಯಾರಿಗೆ BPL ಕಾರ್ಡ್ ಇರ್ತದಲ್ಲ, BPL ಕಾರ್ಡ್ ಇದ್ದು ಆರ್ಥಿಕವಾಗಿ ಯಾರು ಹಿಂದುಳಿದಿರ್ತೀವಿ ಅಂಥವ್ರಿಗೆ ನಮ್ಮ ಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯ ಒಂದು ಸಂಸ್ಥೆ ನಮ್ಮ ಹುಬ್ಬಳ್ಳಿಯಲ್ಲಿ ಅದಕ್ಕೆ ಅಂತೇಳಿ ಒಂದು ಆಸ್ಪತ್ರೆಯನ್ನು ಸ್ಥಾಪಿಸಿದ್ದಾರೆ. ಅಲ್ಲಿ ನಿಮಗೆ ಉಚಿತವಾಗಿ ಆಪರೇಷನ್ ಆಗುತ್ತೆ. ಅದಕ್ಕೆ ನಾವು ಡೇಟನ್ನು ಹೇಳ್ತೀವಿ, ಹೆಸರನ್ನ ಅವ್ರ ಮೊಬೈಲ್ ನಂಬರ್ನ ನಾವು ಇಲ್ಲಿ ನೋಂದಣಿ ಮಾಡ್ಕೊಳ್ತೀವಿ. ನಾವು ಹೇಳಿದಾಗ ನೀವು ಬರಬೇಕಾಗ್ತದೆ. ಇನ್ನೊಂದೇನಪ್ಪ ಅಂತಂದರೆ, ನಿಮ್ಮದು ಯಾವುದೇ ಕಣ್ಣಿನ ಆಪರೇಷನ್ ಆಗಬೇಕಂದ್ರೆ ಶುಗರ್ ಲೆವೆಲ್ ಕರೆಕ್ಟ್ ಆಗಿರಬೇಕು, BP ಲೆವೆಲ್ ಕರೆಕ್ಟ್ ಆಗಿರಬೇಕು. ಇಫ್ ಇನ್ ಕೇಸ್ ನಾವು ಬಾ ಅಂತಂದಾಗ ನೀವು ಅಲ್ಲಿ ಬಂದಾಗ ನಿಮಗೆ ಶುಗರ್ ಲೆವೆಲ್ ಜಾಸ್ತಿ ಇತ್ತು, BP ಲೆವೆಲ್ ಜಾಸ್ತಿ ಇತ್ತು ಅಂತಂದರೆ ವಾಪಸ್ ಕಳಿಸುವಂಥ ಸಂದರ್ಭಗಳು ಇರ್ತವೆ. ಸೊ ಅದಕ್ಕೆ ನೀವು ಅದನ್ನು ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊಳ್ಳಿ. BP ಶುಗರ್ ಎಲ್ಲದಕ್ಕೂ ಬೇಕಾಗ್ತದೆ. BP ಶುಗರ್ ಕಂಟ್ರೋಲಲ್ಲಿಡಿ. ಒಂದು ಆರೋಗ್ಯವಂತವಾದಂಥ ಜೀವನವನ್ನು ಎಲ್ಲರೂ ಕೂಡಿ ಎಷ್ಟು ನಾವೆಷ್ಟು ಆರೋಗ್ಯವಾಗಿರ್ತೇವೆ, ನಮ್ಮ ಸಮಾಜ ಕೂಡ ಅಷ್ಟೇ ಆರೋಗ್ಯವಾಗಿರ್ತದೆ ಅಂತೇಳಿ ನಾನು ಭಾವಿಸಿದ್ದೀನಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಇಲ್ಲಿ ಕರೆಸಿದ್ದಕ್ಕೆ ಎಲ್ಲ ಆಯೋಜಕರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು. ಥ್ರೋಟ್ ಭಾಳ ಆಗ್ತದೆ, 4 ಗಂಟೆ ಬಿಟ್ಟು ಆಮೇಲೆ ಟೈಮ್ ಸಾಲಲ್ಲ ನಿಮ್ಗೆ. ನಾವು ಏನು ಹೇಳಕ್ ಹೋಗಲ್ಲ. ಈಗ ನಾವು ಇದನ್ನು ಮಾಡೋಕ್ಕೆ 2ನೇ ವರ್ಷ, 4 ವರ್ಷ ಸನ್ನಿಧಿ ಮೇಳ ಮಂಡಳದಿಂದ ಎಲ್ಲ ಹೆಣ್ಮಕ್ಳು ಸೇರಿ ಈ ಕಾರ್ಯಕ್ರಮನ ಮಾಡ್ಕೊಂಡು ಬಂದ್ವಿ. ನಮಗೆ ಸಪೋರ್ಟ್ ಮಾಡಿದಂತಹ ಎಂ ಜೋಶಿ ಹಾಸ್ಪಿಟ್ಲಿಂದನೇ ಸಪೋರ್ಟ್ ಮಾಡಿದರು. ಸಂಜೀವ್ ಕುಲಕರ್ಣಿ ಸರ್ ನಮಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ, ಇನ್ನೂ ಮಾಡ್ತಾನೆ ಇದ್ದಾರೆ ನಮ್ಮದವರು. ಅದ ನಂತರ 4 ವರ್ಷ ನಾವು ಮಾಡಿದ್ವಿ. ಫಸ್ಟಿಗೆ 16 ಬಂದು 16 ಕಣ್ಣಿನ ಆಪರೇಷನ್ ಉಚಿತವಾಗಿಯೇ ಮಾಡಿದರು. ಆಮೇಲೆ ನೆಕ್ಸ್ಟ್ ಇಯರ್ 22 ಬಂದು ಹಿಂಗೆ ನಾವು ಇನ್ಕ್ರೀಸ್ ಆಗ್ತಾನೆ ಬರ್ತಾ ಇದೆ. 4 ವರ್ಷ ಅಂತೂ 35 ಮಟ್ಟ ಮಾಡಿದ್ವಿ. ಈಗ ಆಮೇಲೆ ನಮ್ಗೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಬೇಕು, ಅಂದರೆ ಜಾಸ್ತಿ ಸಂಸ್ಥೆಗಳಲ್ಲಿ ಸೇರಿಸ್ಕೊಂಡ್ರೆ ಹೆಚ್ಚಿಗೆ ಜನ ಬರ್ತಾರೆ, ಹೆಚ್ಚಿಗೆ ನಮ್ಗೆ ಇದು ಬರ್ತದೆ ಅನ್ನೋದಕ್ಕೆ ನಾವು ಅಂಜುಮನ್ ಕಾಲೇಜ್ ಮತ್ತು ರೆಡ್ ಕ್ರಾಸ್, ಲಯನ್ಸ್ ಕ್ಲಬ್ ಇವ್ರನ್ನೆಲ್ಲರೂ ಜಾಯಿನ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಈಗ 2 ವರ್ಷದಿಂದ, ಹೋದ ಸರಿ ಲಾಸ್ಟ್ ಇಯರ್ 46 ಆಯಿತು, ಅದ್ರ ಹಿಂದೆ 38 ಆಯಿತು. ಈಗ ಜಾಸ್ತಿ ಆಗ್ತಾ ಬರ್ತದೆ. ಈ ವರ್ಷ ನೋಡೋಣ 50 ದಾಟಿದ್ದು 50 ಮೇಲೆ ಆಗ್ಬೋದು. ನೋಡೋಣ ಎಷ್ಟಾಗ್ತದೆ ಅಷ್ಟು ಮಾಡೋಣ. ಥ್ಯಾಂಕ್ ಯು. ಸಂಬಂಧ ಇದೊಂದು ಹೋಗುತ್ತಿ ಏನಿದ್ವಿ ಅವರು ಬರ್ತಡೇ ಮಿಸ್ ಮಾಡಿದ್ರೆ ನಾವು ವಯಸ್ಸಿನ ಬಟ್ ಎಲ್ಲ ಪರವಾಗಿ ನಿಮ್ಗೆ ಯಾಕಂದ್ರೆ ಬರ್ತಡೇ ದಿನ ಒಂದು ಏನಾದ್ರು ಒಳ್ಳೆ ಕಾರ್ಯ ಮಾಡ್ಬೇಕಂತಂದ್ರೆ ಇದನ್ನ ಮಾಡಿದ್ದೀರಾ? ಹಳೆ ಕಾಲ ಸಮಾಜಕ್ಕೆ ಅದನ್ನು ಕಣ್ಣಿನ ಬಗ್ಗೆ ನಮ್ಮ ಮಹಿಳಾ ಮಂಡಳ ಇರೋದ್ರಲ್ಲಿ ಬರೀ ಆರೋಗ್ಯಕ್ಕೋಸ್ಕರ
Dharwarkar Lawn Function Hall, perfect selection for a lifetime relation. Dharwarkar Lawn Hall, good and beautiful hall. Let's celebrate your parties and events. Dharwarkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available. Memorable most visit Dharwarkar Lawn Hall. Near Patrapajja Mata, Yadwad Road, Dharwad. Contact 944-8359-741, 988-6391-733. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.